ಕೇಸ್ನ ಸಾಕ್ಷಿದಾರನ ಜೊತೆಗೆ ದರ್ಶನ್ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿರೋದು ಕೂಡ ನಿನ್ನೆಯ ವಿಚಾರದಲ್ಲಿ ಬಹಳ ದೊಡ್ಡ ಹೈಲೈಟ್ ಆಯಿತು. ಈಗ ಬೇಲ್ ಕೊಡಬೇಕಾದ್ರೆ ಒಂದು ಪ್ರಕರಣದಲ್ಲಿ ಏನು ಕಂಡೀಷನ್ಸ್ ಇರುತ್ತೆ ಕೋರ್ಟ್ದು, ಯಾವುದೇ ಕಾರಣಕ್ಕೂ ಸಾಕ್ಷಿದಾರರ ಮೇಲೆ ಪ್ರಭಾವವನ್ನು ಬೀರಬಾರ್ದು ಅಂತ. ಬಟ್ ಕೊಲೆ ಆರೋಪಿ ಪಕ್ಕದಲ್ಲಿ ಸಾಕ್ಷಿದಾರ ಕೂತ್ಕೊಂಡು ಸಿನಿಮಾ ನೋಡ್ತಾರೆ ಅಂದರೆ ಏನರ್ಥ ಇದು? ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜೊತೆಗೆ ಚಿಕ್ಕಣ್ಣ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. ನೆನಪಿರಲಿ, ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಇವರು 164 ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿದ್ದಾರೆ. ಕೊಲೆಯಾದ ದಿನ ಇವ್ರ ಜೊತೆಗೆ ದರ್ಶನ್ ಇದ್ರು, ಪಾರ್ಟಿ ಮಾಡಿದ್ರು, ಆ ಪಬ್ಬಲ್ಲಿ ಕೂತಿದ್ರು. ಆ ಟೈಮ್ನಲ್ಲೇ ಪ್ರದೋಷು ಮತ್ತೆ ವಿನಯ್ ಎಲ್ಲ ಬಂದ್ರು, ಹೇಳಿದ್ರು ಅಂತೆಲ್ಲ ಸ್ಟೇಟ್ಮೆಂಟ್ಗಳು ಆಲ್ರೆಡಿ ರೆಕಾರ್ಡ್ ಆಗಿದೆ. ಸೊ ಅವ್ರ ಜೊತೆಗೆ ಇವ್ರು ಸಿನಿಮಾ ನೋಡಿರೋದು ಸರಿನಾ? ಇದು ಬೇಲ್ ಕಂಡೀಷನ್ನ ಸ್ಪಷ್ಟ ಉಲ್ಲಂಘನೆ ಅಲ್ವಾ? ಪ್ರಶ್ನೆ ಬರುತ್ತೆ. ಬಸವೇಶ್ವರನಗರ ACP ಕಚೇರಿಗೆ ಈ ಹಿಂದೆ ಕೂಡ ಚಿಕ್ಕಣ್ಣ ಅವರಿಗೆ ಯಾವಾಗ ಅವರು ಜೈಲಿಗೆ ಹೋಗಿ ಒಂದ್ಸಲ ಮೀಟ್ ಮಾಡಿ ಬಂದಿದ್ರಲ್ಲ, ಆಗಲೂ ನೋಟಿಸ್ ಕೊಟ್ಟು ಹೀಗೆಲ್ಲ ಮಾಡಬಾರ್ದು, ಟ್ರಯಲೇ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅಷ್ಟು ಬೇಗ ನೀವು ಸಾಕ್ಷಿಯಾಗಿರುವಂತಹ ನೀವು ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿದ್ರೆ ಇದೆಲ್ಲ ನ್ಯಾಯಾಂಗ ನಿಂದನೆ ಆಗತ್ತೆ ಅಂತ ಅವ್ರಿಗೆ ತಿಳಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ರು. 2 ಪ್ರಶ್ನೆಗಳು, ಈ 2 ಬ್ರೇಕಿಂಗ್ನಲ್ಲಿ 2 ಪ್ರಶ್ನೆ. ಒಂದು, 10 ರಿಂದ 15 ನಿಮಿಷ ಕೋರ್ಟ್ ಕಲಾಪ ಇದ್ದಿದ್ದು, ಹಾಜರಾತಿ ನಿಮ್ದು ಬೇಕಾಗಿದ್ದು ಅಬ್ಬಬ್ಬ ಅಂದ್ರೆ 10 ರಿಂದ 15 ನಿಮಿಷ. 10 ನಿಮಿಷಕ್ಕೆ ಬರಕ್ಕಾಗ್ತಿದ್ದವರು 3 ಅವರ್ ಇಲ್ಲಿ ಕೂತ್ಕೊಂಡು ಒಂದೇ ಜಾಗದಲ್ಲಿ 2 ದಿನದ ಗ್ಯಾಪ್ನಲ್ಲಿ ನೋಡಿದ್ರಲ್ಲ, ಇದು ಪ್ರಶ್ನೆ ಬರೋದು. ನೀವು ಸಿನಿಮಾ ನೋಡ್ಕೊಳ್ಳಿ, ಪ್ರಮೋಷನ್ ಮಾಡ್ಕೊಳ್ಳಿ, ವಿಡಿಯೋ ಮಾಡಿ, ಅವ್ರ ಪರವಾಗಿ ಅಭಿಯಾನ ಮಾಡ್ಕೊಳ್ಳಿ, ನಮ್ದು ಅದು ಯಾವುದ್ರದ್ದು ತಕರಾರಲ್ಲ. ಸಿನಿಮಾ ವಿಚಾರ ಅಲ್ವೇ ಅಲ್ಲ. ಇಲ್ಲಿ ಸಿನಿಮಾಗೋಸ್ಕರ 3 ಗಂಟೆ ಬಂದ್ರಿ, ಮತ್ತು ಬಂದಂತಹ ಸಂದರ್ಭದಲ್ಲಿ ಯಾರ ಜೊತೆ ನೀವು ಕಾಣಿಸಿದ್ದು? ಇದೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿದಾರ ಆಗಿರುವಂತಹ ಚಿಕ್ಕಣ್ಣ ಜೊತೆಗೆ. ಯಾಕದು? ಅದು ಪ್ರಭಾವ ಬೀರ್ದಂಗೆ ಅಲ್ವಾ? ಹಾಗಾದ್ರೆ ಬೇಲ್ ಕಂಡೀಷನ್ನಲ್ಲಿ ನೀಟಾಗಿ ಕೋರ್ಟ್ ಹೇಳಿದೆ, ನೀಟಾಗಿ, ಬಹಳ ನೀಟಾಗಿ, ಯಾವುದೇ ಕಾರಣಕ್ಕೂ ಸಾಕ್ಷಿದಾರರ ಮೇಲೆ ಪ್ರಭಾವವನ್ನು ಬೀರೋ ಕೆಲಸ ಮಾಡಬಾರ್ದು ಅಂತ. ನಾವು ಕಂಡೀಷನ್ಸ್ ಏನಿದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಂಡೀಷನ್ನ ಉಲ್ಲಂಘನೆ ಇಲ್ಲ ಆದಂಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಬೇಲನ್ನು ಗ್ರಾಂಟ್ ಮಾಡಬೇಕಾದ್ರೆ ಕೋರ್ಟ್ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ, ಯಾವುದೇ ಕಾರಣಕ್ಕೂ ಸಾಕ್ಷಿದಾರನ ಮೇಲೆ ಪ್ರಭಾವವನ್ನು ಬೀರಬಾರದು ಅಂತ. ಸಾಕ್ಷಿದಾರನ ಅಕ್ಕಪಕ್ಕ ಕೂರೋದು ಕೂಡ ಪ್ರಭಾವ ಬೀರುವ ಭಾಗನೇ. ಹೀಗಾಗಿ ಪ್ರಾಸಿಕ್ಯೂಷನ್ ಇದನ್ನು ಹೆಂಗೆ ಪ್ರಶ್ನೆ ಮಾಡುತ್ತೆ? ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಈ ವಿಚಾರವನ್ನೇ ಇಟ್ಕೊಂಡು ಎಷ್ಟರ ಮಟ್ಟಿಗಿದೆ? ಪೊಲೀಸರದ್ದು ತಯಾರಿ ಏನು? ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಯಾಗಿರುವಂಥ ದರ್ಶನ್ ಅವರು ನಿನ್ನೆ ವಾಮನ ಸಿನಿಮಾ ನೀಡುವಂಥ ಸಂದರ್ಭದಲ್ಲಿ ಈ ಪ್ರಕರಣದ ಸಾಕ್ಷಿದಾರರಾಗಿರುವಂಥ ಚಿಕ್ಕಣ್ಣ ಅವರ ಜೊತೆ ಕೂತು ಸಿನಿಮಾ ಮಾಡಿರುವಂಥದ್ದು ಈಗ ಬಹಳ ಪ್ರಮುಖವಾಗಿರುವಂಥ ಅಂಶವನ್ನು ಪ್ರಾಸಿಕ್ಯೂಷನ್ ಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂಥ ವಿಚಾರ. ಯಾಕೆ ಅಂದರೆ ಈ ಹಿಂದೆ ದರ್ಶನ್ ಅವರಿಗೆ ಜಾಮೀನನ್ನು ಕೊಡುವಂಥ ಸಂದರ್ಭದಲ್ಲಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಈ ಪ್ರಕರಣದ ಆರೋಪಿ ಆಗಿರುವಂಥವರಿಗೆ ಭೇಟಿ ಆಗಬಾರ್ದು, ಅವರಿಗೆ ಧಮಕಿ ಹಾಕುವ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಒಂದಷ್ಟು ಕಂಡೀಷನ್ ಹಾಕಿ ಬೇಲನ್ನು ಕೊಟ್ಟಿತ್ತು. ಅದಾದರೂ ಕೂಡ ದರ್ಶನ್ ಅವರು ನಿನ್ನೆ ಚಿಕ್ಕಣ್ಣ ಅವರನ್ನು ಭೇಟಿ ಮಾಡಿರುವಂಥದ್ದು ಇದು ಪ್ರಾಸಿಕ್ಯೂಷನ್ ಒಂದು ಅಸ್ತ್ರವನ್ನಾಗಿ ಬಳಸಿಕೊಂಡು ಜಾಮೀನು ಕ್ಯಾನ್ಸಲ್ಗೂ ಕೂಡ ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಕೋರ್ಟ್ನ ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಈ ಪ್ರಕರಣದ ಸಾಕ್ಷಿದಾರನಾಗಿರುವಂಥ ಚಿಕ್ಕಣ್ಣ ಅವರನ್ನು ಭೇಟಿ ಮಾಡಿರುವುದು ಎಲ್ಲ ಒಂದು ಕಡೆ ಸಾಕ್ಷಿ ನಾಶ ಮಾಡಲಿಕ್ಕೆ ಪ್ರಯತ್ನವನ್ನು ದರ್ಶನ್ ಅವರು ಪಡ್ತಿದ್ದಾರೆ ಅನ್ನುವಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಆ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ ಇದನ್ನು ಅಸ್ತ್ರವಾಗಿ ಬಳಸಿಕೊಂಡು ಅವರ ಜಾಮೀನನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಕೋರ್ಟಲ್ಲಿ ಪ್ರಶ್ನೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಇರುವಂಥದ್ದು. ಮಮತಾ, ಓಕೆ, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಹೇಗಿದ್ರು ಈಗ ಸುಪ್ರೀಂ ಕೋರ್ಟ್ ಹೋಗಿದೆ ಪ್ರಕರಣ. ದರ್ಶನ್ ಅವರಿಗೆ ಕೊಟ್ಟಿರ್ತಕ್ಕಂಥ ಜಾಮೀನು ರದ್ದು ಮಾಡಬೇಕು ಅಂತ ಕೋರಿನೇ ಸ್ಟೇಟ್ ಪ್ರಾಸಿಕ್ಯೂಷನ್ ಅವ್ರು ಹೋಗಿರ್ತಕ್ಕಂಥದ್ದು. ಈ ಅಂಶವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ಹೇಳೇ ಹೇಳ್ತಾರೆ, ಕನ್ಸಿಡರ್ ಆಗೇ ಆಗುತ್ತೆ. ಖಂಡಿತ ಇವರು ಅದನ್ನ ಗಮನಕ್ಕೆ ತರ್ತಾರೆ. ನೋಡಿ, ಸಾಕ್ಷಿದಾರರ ಜೊತೆ ಈ ತರ ಸಮಯವನ್ನ ಕಳೆದಿರ್ತಕ್ಕಂಥದ್ದು ವಿತ್ ಫುಟೇಜ್ ಇದೆ, ವಿಡಿಯೋ ಫುಟೇಜ್ ಇದೆ, ಎಲ್ಲವನ್ನ ಕೂಡ ಕನ್ಸಿಡರ್ ಮಾಡಿ ಸುಪ್ರೀಂ ಕೋರ್ಟ್ ಇವರ ಬೇಲನ್ನ ರದ್ದು ಮಾಡ್ತೀವಿ ಅಂತ ಆದೇಶವನ್ನ ಕೊಟ್ರೆ ದರ್ಶನ್ಗೆ ಮತ್ತೆ ಜೈಲೇ ಫಿಕ್ಸ್. ಮೈ ಮೇಲೆ ಸಂಕಷ್ಟ ತಂದ್ಕೊಳೋದಂದ್ರೆ ಎಳ್ಕೊತಾ ಇದಾರ. ಯಾರು ಇವರಿಗೆ ಸಜೆಷನ್ ಕೊಡ್ತಾ ಇರ್ತಕ್ಕಂಥದ್ದು ಲೀಗಲ್ ಟೀಮ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರು ಯಾರು ಹೇಳಿಲ್ವಾ? ಯಾರು ಹೇಳಿಲ್ಲ ಅನ್ಸುತ್ತೆ. ಆಕ್ಚುಲಿ ಒಂದು ವೇಳೆ ದರ್ಶನ್ ಮತ್ತು ಚಿಕ್ಕಣ್ಣ ಒಂದೇ ಸಿನಿಮಾದಲ್ಲಿ ಅಭಿನಯಿಸಿ ಒಟ್ಟೊಟ್ಟಿಗೆ ಅವ್ರು ಶೂಟಿಂಗ್ ಮಾಡೋದಿದ್ರು ಕೂಡ ಈ ಸಂದರ್ಭದಲ್ಲಿ ಕೋರ್ಟ್ ಪರ್ಮಿಷನ್ ತಗೋಬೇಕಾಗುತ್ತೆ. ಯಾರು ಪ್ರೊಡ್ಯೂಸರ್ ಹೋಗ್ಬಿಟ್ಟು ನೋಡಿ ಇಬ್ಬರದು ಸೀಕ್ವೆನ್ಸ್ ಇದೆ, ಈ ತರದ್ದು ಪರ್ಮಿಷನ್ ಕೊಡಿ ಅಂತ ಕೋರ್ಟ್ ಗಮನ ತಂದು ಹೋಗ್ಬೇಕಾಗತ್ತೆ. ಅಂಥದ್ರಲ್ಲಿ ಇವರು ಒಟ್ಟೊಟ್ಟಿಗೆ ಕೂತ್ಕೊಂಡು ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ಅವರ್ ಇದ್ರು, 3 ಅವರ್ ಇದ್ರು, ಪ್ರಕರಣದ ಬಗ್ಗೆ ಮಾತಾಡಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಜೊತೆಗೆ ಇದು ಷರತ್ತಿನ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಕೋರ್ಟ್ ಬೇಲ್ ಕೊಡಬೇಕಾದ್ರೆ ಷರತ್ತಿನ ಸ್ಪಷ್ಟ ಉಲ್ಲಂಘನೆ ಆಗಿದೆ.